ಎಸ್, ಡಿಸೆಂಬರ್ 25 ಗುರುವಾರ ನಡೆದ ಟಿಪ್ಪರ್ ಹಾಗೂ ಬೈಕ್ ನಡುವೆ ಸಂಭವಿಸಿದಂತಹ ಭೀಕರ ಅಪಘಾತದಲ್ಲಿ 4 ಯುವಕರು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜವಾರ ಗ್ರಾಮದ ಗೇಟ್ ಬಳಿ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅಜವಾರ ಗ್ರಾಮಕ್ಕೆ ಕಾಂಗ್ರೆಸ್ ಮುಖಂಡ ರಕ್ಷಾರಾಮಯ್ಯ ಭೇಟಿ ನೀಡಿ 4 ಮೃತ ಯುವಕರ ಸಂಬಂಧಿಕರಿಗೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ತಲಾ 50,000 ರೂಪಾಯಿಗಳ ಪರಿಹಾರ ಧನವನ್ನು ನೀಡಿ ಆರ್ಥಿಕ ನೆರವು ನೀಡಿದರು. ಇದೇ ವೇಳೆ ಮಾತನಾಡಿದ ರಕ್ಷಾರಾಮಯ್ಯ, ಇದೊಂದು ಆಘಾತಕಾರಿ ಘಟನೆ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ತಾಯಿಗೆ ಆಧಾರವಾಗಿದ್ದ ಗಂಡು ಮಕ್ಕಳು ಇಲ್ಲದೆ ತಾಯಿ ದಿಕ್ಕು ತೋಚದಂತಾಗಿದ್ದಾರೆ. ಇಂತಹ ಸ್ಥಿತಿ ಯಾವ ತಾಯಿಗೂ ಬೇಡ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ ಲಾರಿಗಳಿಂದ ಆಗುತ್ತಿರುವ ಹಾವಳಿಯ ಬಗ್ಗೆ ಹಾಗೂ ಅಪಘಾತಗಳ ಬಗ್ಗೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಯುವಕರು ಸಂಚಾರ ಮಾಡುವ ಮುನ್ನ ಸಂಚಾರಿ ನಿಯಮಗಳನ್ನ ತಪ್ಪದೆ ಪಾಲಿಸಬೇಕು ಅಂತ ಮನವಿ ಮಾಡಿದ್ರು. ಗೇಟಲ್ಲಿ ಈ ಒಂದು ದುರ್ಘಟನೆ ಆಗಿರೋದು ಬಹಳಷ್ಟು ಒಂದು ದುಃಖ ತಂದಿದೆ ಎಲ್ಲರಿಗೂ. ಆ್ಯಕ್ಚುಲಿ ಊರಾಚೆ ಹೋಗಿದ್ವಿ, ಅದಕ್ಕೆ ನೆನ್ನೆ ಬಂದಾಗ ಇಮಿಡಿಯೇಟಾಗಿ ನಮ್ಮ ಸ್ಥಳೀಯ ನಾಯಕರನ್ನ ಕರ್ಕೊಂಡು ಬಂದಿದ್ದೀವಿ ಮನೆಗಳಿಗೆ. ಅಂದರೆ ನೋಡಿ, ಮೋಸ್ಟ್ಲಿ ಎಲ್ಲ 3 ಮನೇಲೂ ಒಬ್ಬೊಬ್ಬರಿಗೆ ಗಂಡ್ಮಕ್ಳು. ಇವಾಗಿರೋದು 2-3 ಜನ ಹೆಣ್ಮಕ್ಳೆಲ್ಲ ಇದ್ದಾರೆ, ಇಲ್ಲಿ ಓದೋರು ಇದ್ದಾರೆ, ಮದುವೆ ಆಗಿದ್ದವರು ಇದ್ದಾರೆ. ಸೊ ಸರ್ಕಾರದಿಂದ ಒಂದು ಪರಿಹಾರ ಬಂದಿದೆ. ಆದರೆ ಇದು ಅದಕ್ಕಿಂತ ಹೆಚ್ಚಾಗಿ ಈ ರೋಡ್ ರೂಲ್ಸು, ಈ ರಸ್ತೆ ನಿಯಮಗಳನ್ನು ಫಾಲೋ ಮಾಡಬೇಕಾದ್ರೆ ಇಂಪಾರ್ಟೆಂಟು. ಅಲ್ಲಿ ಇವಾಗ ಬರ್ತಾ ನೋಡ್ಕೊಂಬಂದಿದ್ವಿ, ಎಲ್ಲೂ ಒಂದು ರೋಡ್ ಹಂಪ್ಗಳಿಲ್ಲ, ಒಂದು ಸೈನೇಜ್ ಇಲ್ಲ, ಸ್ಪೀಡ್ ಲಿಮಿಟ್ಗಳು ಹಾಕಿಲ್ಲ ಎಲ್ಲೂ. ಸೊ ಇದನ್ನು ನಾವು DC ಗಳ ಹತ್ರ ಮಾತಾಡಿ, ನಮ್ಮೆಲ್ಲ ನಾಯಕಗಳೆಲ್ಲ ಇದ್ದಾರೆ, ಮಾತಾಡಿ ಅದಕ್ಕೆ ತಕ್ಕವಾಗಿ CCTVಗಳು, ಯಾಕೆಂದರೆ ಹೈಯೆಸ್ಟ್ ಆಕ್ಸಿಡೆಂಟ್ಗಳಾಗ್ತಾ ಇರೋದು ಎಲ್ಲ ಟಿಪ್ಪರ್ಗಳದ್ದು. ಅಂದರೆ ಅವ್ರದ್ದು ಹೈಟ್ಗಳೇ ಬೇರೆ ಇರುತ್ತೆ. ಈ ಹುಡುಗರು ಪಾಪ ಅದನ್ನು ನೋಡಿಕೊಂಡು ಈ ಟಿಪ್ಪರ್ಗಳು ಕರೆಕ್ಟಾಗಿ ಚಲಿಸ್ತಾರೆ ವಾಹನಗಳನ್ನ, ಆವಾಗ ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ. ಆಮೇಲೆ ಯುವಕರಿಗೆ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಈ ನಿಯಮಗಳಿರೋದು ಫಾಲೋ ಮಾಡೋದಕ್ಕಾಗಿ ಹೆಲ್ಮೆಟ್ಗಳು ಹಾಕ್ಕೊಬೇಕು. ಅದನ್ನು ನಮ್ಮ ಪೊಲೀಸವರು ಇನ್ಸಿಸ್ಟ್ ಮಾಡಬೇಕು. ಈ 2-3 ರೈಡಿಂಗು ಅದನ್ನು ಅವಾಯ್ಡ್ ಮಾಡಬೇಕು. ಇವಾಗ ಎಲ್ಲೆಲ್ಲಿ ಒಂದೊಂದು ಟೈಮ್ಗಳಲ್ಲಿ ಅಪಘಾತ ಆಗುತ್ತೆ, ಆದರೆ ಆದಷ್ಟು ನಮ್ಮ ಕೈಲಿ ಅವಾಯ್ಡ್ ಆಗುತ್ತೋ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಮ್ಮ ಯುವಕರ ಕೈಲೇ ಇದಿರೋದು. ಸೊ ಈ ಒಂದು ಕಾರಣದಿಂದ ನಮ್ಮ ಸರ್ಕಾರದಿಂದ 5 ಲಕ್ಷ ಒಂದೊಂದು ಕುಟುಂಬಕ್ಕೆ ಬಂದಿದೆ. ನಮ್ಮ ಕೈಲಾದಷ್ಟು ಒಂದು ಪರಿಹಾರ ನಾವು ಮಾಡಿದ್ದೀವಿ. ಆಮೇಲೆ ಮುಂಬರುವ ದಿನಗಳಲ್ಲಿ ಪಾಪ ಈ ಮಕ್ಕಳೆಲ್ಲ ಇವಾಗ ಇಂಜಿನಿಯರಿಂಗ್ ಓದಬೇಕು ಅಂತಾರೆ, ಡಾಕ್ಟ್ರುಗಳಾಗಬೇಕಂತಾರೆ. ಅವ್ರ ಕೈಗೆ ಯಾವತ್ತೂ ನಮ್ಮ ಪಕ್ಷದಿಂದ, ನಮ್ಮ ಪರ್ಸ್ನಲ್ ಇದರಿಂದ ನೋಡಿಕೊಂಡು ಅವ್ರಿಗೆ ಎಜುಕೇಷನ್ ಕೊಡೋಷ್ಟು ನಾವು ನೋಡ್ಬೇಕಂತ. ಅದು ನಾನು ಆ ಮಟ್ಟಕ್ಕೆ ಮಾತಾಡಲ್ಲ ಇವಾಗ, ಯಾಕಂದರೆ ಅಫಿಷಿಯಲ್ ಲೆವೆಲಲ್ಲಿ ನಮ್ಮ ರೋಡ್ ಸೇಫ್ಟಿಗೆ ಏನೇನು ಮೇಂಟೈನ್ ಮಾಡಬೇಕೋ ಅದು ನಮ್ಮ ಕೈಲಿರ್ತೀವಲ್ಲ. ಸೊ ಡೈರೆಕ್ಟಾಗಿ ರೂಲ್ಸ್ ನಿಯಮ ಮಾಡಿ ಡೈರೆಕ್ಟಾಗಿ ಟಿಪ್ಪರ್ ಡ್ರೈವರ್ಗಳಿಗೆ ಮಾತ್ರ ಅಲ್ಲ, ಓನರ್ಗಳಿಗೂ ಇದನ್ನು ಫೈನ್ಗಳು ಹಾಕ್ಬೇಕಿದ್ದಾನೆ. ಹೈಯೆಸ್ಟ್ ಓನರ್ಗಳಿಗೆ ಫೈನ್ ಹಾಕಿದ್ರೇ ಈ ಸ್ವಲ್ಪ ರಿಯಲೈಸೇಷನ್ ಆಗುತ್ತೆ. ಯಾಕಂದರೆ ಇವಾಗ ಈ ಒಂದು ಘಟನೆಯಲ್ಲಿ ನೋಡಿ, ಇಡೀ ಸ್ಟೇಟು, ಇಡೀ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಒಬ್ಬ ಹುಡುಗಂದು ವಯಸ್ಸು 14, ಒಬ್ಬಂದು 18, 20. ಈ ವಯಸ್ಸುಗಳಲ್ಲಿ ಹಿಂಗೆಲ್ಲ ಮದುವೆ ಆಗಿ 6 ತಿಂಗಳುಗಳಾಗಿದೆ. ಸೊ ಇದು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ನಾವು ಇದಕ್ಕೆ ಆ್ಯಕ್ಷನ್ ಎತ್ಕೊಂಡು ಈ ಜನತೆಗೆ ರಿಲೀಫ್ ಬರೋಂಗೆ ಈ ಆಕ್ಸಿಡೆಂಟ್ಗಳು ಕಮ್ಮಿ ಆಗಬೇಕು. ಇದನ್ನು ಬೇರೆ ಬೇರೆ ಭಾಗಗಳಲ್ಲಿ ಆಕ್ಸಿಡೆಂಟ್ ಕಮ್ಮಿ ಆಗಿದ್ರೂ ಪಬ್ಲಿಕ್ ನ್ಯೂಸ್ ಆಗೋಲ್ಲ ಜಾಸ್ತಿ. ಆದರೆ ಇದೇ ಒಂದು ಸಮಯ, ಇದನ್ನು ಎತ್ಕೊಂಡು ನಾವು ಕರೆಕ್ಟಾಗಿ ರೋಡ್ ರೂಲ್ಸ್ನ ಫಾಲೋ ಮಾಡೋಂಗೆ ಯುವಕರಿಗೆ ಸ್ವಲ್ಪ ಎಜುಕೇಷನು ಕೊಡಬೇಕು, ಪ್ಲಸ್ ಡ್ರೈವರ್ಗಳಿಗೂ ಎಜುಕೇಷನ್ ಕೊಡಬೇಕು. ಇದನ್ನು ಅದೇ ಮೋರ್ ಇಂಪಾರ್ಟೆಂಟ್. ಕೊಡೋದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿರಬೇಕು ಫಸ್ಟು. ಯಾಕಂದರೆ ಇವಾಗ ಒಂದು ಮಗು ಪಾಪ ಇವಾಗ ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿದೆ, ಮದುವೆ ಆಗಿ 6 ತಿಂಗಳಾಗಿದೆ ಈ ಹುಡುಗನ ಜೊತೆ. ಸೊ ಅವ್ರಿಗೆ ಅವ್ರ ಎಜುಕೇಷನ್ಗೆ, ಅವರ ಒಂದು ಪರಿಹಾರಕ್ಕೆ ನಾವೆಲ್ಲ ಜೊತೆಯಲ್ಲಿರ್ತೀವಿ. ಅವ್ರ ಕುಟುಂಬದ ಜೊತೆ ನಾವೆಲ್ಲ ఖండితవాగ్లూ ఇర్ತೀವಿ ಅಂತ ಅವ್ರಿಗೆ ಹೇಳ್ತಾರೆ. సీఎం ఫండ్ నుంచి 5 lakhs ఇచ్చారు ఆల్రెడీ. ఆల్మోస్ట్ 2 days లో వస్తుంది మీకు. అది అయింది. మన చేతిలో ఏం కావాలో చెప్పప్ప మనకి. ಈ ವೇಳೆ ಭರಣಿ ವೆಂಕಟೇಶ್, ಕಣಿವೆ ನಾರಾಯಣಪುರ ನಾರಾಯಣಸ್ವಾಮಿ, ನುಗ್ಗಿತಳ್ಳಿ ರವಿ, ಕುಬೇರ್ ಅಚ್ಚು, ಮಿಲ್ಟನ್ ವೆಂಕಟೇಶ್, ಆವಲ್ ರೆಡ್ಡಿ, ಜಗದೀಶ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.